ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2024 KCT ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕ್ವೆಶ್ಚನ್ ನಂಬರ್ 48 ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ 49 ನೋಡಿ ಏನಿದೆ. ದ ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ whose co-terminus edges are ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ದಟ್ ಈಸ್ I plus J, I plus K and I plus J ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಫಸ್ಟ್ ಈ ಮೂರು ವೆಕ್ಟರ್ಗಳನ್ನು ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಲೆಟ್ ಎ ವೆಕ್ಟರ್ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಕೊಟ್ಟಿದ್ದಾನೆ. ನಾವು 0 ಇಂಟು ಕೆ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಕೊಟ್ಟಿಲ್ಲ, ಸೊ ಹಾಗಾಗಿ 0 ಇಂಟು ಕೆ ಅಂತ ಕನ್ಸಿಡರ್ ಮಾಡೋಣ ಪ್ಲಸ್ ಕೆ, ಸಾರಿ 0 ಇಂಟು ಜೆ ಪ್ಲಸ್ ಕೆ. ಸೊ ನೆಕ್ಸ್ಟ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಪ್ಲಸ್ 0 ಇಂಟು ಕೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಈಗ ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ ಅಂದ್ರೆ ಯಾವ ತರ ಬರೀತಪ್ಪ ಅಂದ್ರೆ, ಓಕೆ, ಸೊ ದಟ್ ಈಸ್ ವಾಲ್ಯೂಮ್ ಆಫ್ ಪ್ಯಾರಲೋಪೈಪ್ಡ್ is given by, so that is magnitude of a vector dot b vector cross c vector ಅಂತ ಬರೀತೀವಿ. ಓಕೆ, so this is the formula. So first ಏನು ಮಾಡ್ಕೊಳ್ಳೋಣ, ಈಗ b vector cross c vector find out ಮಾಡ್ಕೊಳ್ಳೋಣ. So that is b vector cross c vector is equal to here I cap, j cap, k cap and so ಇಲ್ಲಿ b coefficient ಮಾಡ್ಕೊಳ್ಳೋಣ 1 0 1, here 1 1 0. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ಏನಾಯ್ತು, ಇಲ್ಲಿ ಐ ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ಕಾಲಮ್ 0 ಮೈನಸ್ 1 ಆಗುತ್ತೆ. ಸೊ ನೆಕ್ಸ್ಟ್ ಮೈನಸ್ ಜೆ ಇಂಟು ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು 0 0, ಸೊ ಅಗೇನ್ 1 1 1, ಸೊ ದಟ್ ಮೀನ್ಸ್ 0 ಮೈನಸ್ 1 ಆಯಿತು. ಪ್ಲಸ್ ಕೆ ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಇಯರ್ 1 ಮೈನಸ್ 0 ಆಗುತ್ತೆ, ದಟ್ ಈಸ್ 1 ಮೈನಸ್ 0. ದೆನ್ ಸೊ ಇಲ್ಲಿ ಬಿ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಇಸ್ ಈಕ್ವಲ್ ಟು ಏನಾಯಿತು, 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ, ಅಂದರೆ ಮೈನಸ್ 1 ಇಂಟು ಐ ಕ್ಯಾಪ್. ಇಲ್ಲಿ 0 ಮೈನಸ್ 1 ಅಂದರೆ ಮೈನಸ್ 1, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಜೆ ಕ್ಯಾಪ್ ಪ್ಲಸ್ 1 ಮೈನಸ್ 0 ಅಂದರೆ 1, ಸೊ 1 ಇಂಟು ಕೆ ಕ್ಯಾಪ್ ಅಂದರೆ ಕೆ ಕ್ಯಾಪ್ ಆಗುತ್ತೆ. ದಿಸ್ ಈಸ್ ಬಿ ವೆಕ್ಟರ್ ಕ್ರಾಸ್ ಎ ವೆಕ್ಟರ್. ಸೊ ಈಗ ನಮ್ಗೆ ಏನು ಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್. ಸೊ ದಟ್ ಮೀನ್ಸ್ ಹಿಯರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಏನಿದೆ ಇಲ್ಲಿ ನಮಗೆ ಐ ಪ್ಲಸ್ ಜೆ ಪ್ಲಸ್ 0 ಇಂಟು ಕೆ ಡಾಟ್ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಇದೆ. ಓಕೆ, ಸೊ ಈಗ ಡಾಟ್ ಪ್ರಾಡಕ್ಟ್ ಮಾಡಿ. ಸೊ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಏನಾಗುತ್ತೆ, 1 ಇಂಟು ಮೈನಸ್ 1 ಅಂದರೆ ಮೈನಸ್ 1 ಆಯಿತು, ಪ್ಲಸ್ 1 ಇಂಟು 1 ಅಂದರೆ 1 ಪ್ಲಸ್ ಸಾರಿ ಇಲ್ಲಿ ಮಿಸ್ಟೇಕ್ ಮಾಡಿದೆ, 0 ಮೈನಸ್ 1 ಅಂದರೆ ಮೈನಸ್ 1 ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ 0 ಮೈನಸ್ 1, ಸೊ ಪ್ಲಸ್ 1 ಆಯಿತು. ನೆಕ್ಸ್ಟ್ ಇಲ್ಲಿ 1 ಆಯಿತು. ಓಕೆ, ಸೊ ಇಲ್ಲಿ ಐ ಪ್ಲಸ್ ಜೆ ಸೊ ಕರೆಕ್ಟ್ ಇದೆ, ಐ ಪ್ಲಸ್ ಕೆ ಕರೆಕ್ಟ್ ಇದೆ, ಐ ಪ್ಲಸ್ ಜೆ ಕರೆಕ್ಟ್ ಇದೆ. ಓಕೆ, ಸೊ ಇಲ್ಲಿ ಸೊ ಫಸ್ಟ್ ಸಾರಿ ಇದು ಜೆ ಪ್ಲಸ್ ಕೆ ಆಗಬೇಕು, ಐ ಪ್ಲಸ್ ಕೆ ಆ್ಯಂಡ್ ಐ ಪ್ಲಸ್ ಕೆ, ಸಾರಿ. ಸೊ ಇಲ್ಲೊಂದು ಮಿಸ್ಟೇಕ್ ಇದೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಜೆ ಪ್ಲಸ್ ಕೆ ಆಗಬೇಕಿದೆ. ಓಕೆ, ಜೆ ಪ್ಲಸ್ ಕೆ. ಸೊ ಹಂಗಂದ್ರೆ ಏನಾಯ್ತು, ಇಲ್ಲಿ ಜೆ ಪ್ಲಸ್ ಕೆ ಅಂದರೆ ದಿಸ್ ಇಸ್ 0 ಇಂಟು ಐ ಆಗುತ್ತೆ. ಸೊ 0 ಇಂಟು ಐ ಆ್ಯಂಡ್ ದಿಸ್ ಈಸ್ ಓನ್ಲಿ ಕೆ. ಓಕೆ, ದಿಸ್ ಈಸ್ ಕೆ, ರೈಟ್. ಸೊ ಅಂದರೆ ಇಲ್ಲಿ ಏನಾಯ್ತು ನಮಗೆ 0 ಇಂಟು ಐ ಕ್ಯಾಪ್ ಅಂದರೆ ದಿಸ್ ಇಸ್ 0 ಇಂಟು ಐ ಕ್ಯಾಪ್ ಆ್ಯಂಡ್ ದಿಸ್ ಒನ್ ಈಸ್ ಪ್ಲಸ್ ಕೆ ಕ್ಯಾಪ್. ಓಕೆ, ಪ್ಲಸ್ ಕೆ ಕ್ಯಾಪ್ ಆಗುತ್ತೆ. ಸೊ ಈಗ ನೋಡೋಣ ಇಲ್ಲಿ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ಇಲ್ಲಿ. ಸೊ 0 ಇಂಟು ಮೈನಸ್ 1 ಅಂದರೆ 0 ಆಯಿತು, ಪ್ಲಸ್ 1 ಇಂಟು 1 ಅಂದರೆ 1 ಆಯಿತು, ಪ್ಲಸ್ 1 ಇಂಟು 1 ಅಂದರೆ 1 ಆಯಿತು. ಓಕೆ, ಸೊ 1 ಪ್ಲಸ್ 1 ಪ್ಲಸ್ 0 ಅಂದರೆ 2 ಆಯಿತು. ಸೊ ದಟ್ ಈಸ್ 2 ಕ್ಯೂಬಿಕ್ ಯೂನಿಟ್ಸ್. ಸೊ ಆಪ್ಷನ್ ನೋಡೋದಾದ್ರೆ ನಮಗೆ ಇಲ್ಲಿ ಸೊ 2 ಕ್ಯೂಬಿಕ್ ಯೂನಿಟ್ಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ವಶನ್ ಮಿಸ್ಟೇಕ್ ಆಗಿದೆ. ದಿಸ್ ಈಸ್ ಜೆ ಕ್ಯಾಪ್ ಪ್ಲಸ್ ಕೆ
ಕ್ಯಾಪ್ ಆಗಬೇಕು. ಓಕೆ, ಜೆ ಪ್ಲಸ್ ಕೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ರೈಟ್. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ question number 15 ಇದೆ. Let A and B be two unit vectors and theta is the angle between them. Then A vector plus B vector is unit vector if ಅಂತ ಕೇಳಿದ್ದಾರೆ. ಓಕೆ, ಸೊ ನಮಗೊಂದು ಫಾರ್ಮುಲಾ ಗೊತ್ತಿರಬೇಕು ಇಲ್ಲಿ. ಸೊ ದಟ್ ಈಸ್ ವಿ ನೋ ದಟ್ square of the magnitude of A vector plus B vector is equal to ಏನಂತ ಬರೀಬಹುದು, square of the magnitude of A plus square of the magnitude of B plus here 2 into A dot B ಬರೀತೀವಿ. ಸೊ A dot B ಬರೆಯೋದು ಡೈರೆಕ್ಟ್ ಆಗಿ magnitude of A into magnitude of B into cos theta ಅಂತ ಬರೀಬಹುದು. ಓಕೆ, ಸೊ ಈಗ ನಮ್ಗೆ ಏನಾಗಬೇಕು, ಇದು 1 ಆಗಬೇಕು. ಅಂದ್ರೆ ಆಂಗಲ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ 1 square is equal to magnitude of ಆಲ್ರೆಡಿ A and B are 2 unit vectors ಅಂತ ಹೇಳ್ತಿದ್ದಾರೆ. ಅಂದ್ರೆ magnitude ಏನಾಗಿರುತ್ತೆ 1 ಆಗಿರುತ್ತೆ. ದಟ್ ಈಸ್ 1 square plus 2 into 1 into 1 into cos theta. ಓಕೆ, ಸೊ 1 square ಇಂದ 1 ಆಯಿತು. ಇಲ್ಲಿ 1 plus 1 plus 2 cos theta ಆಯಿತು. ಓಕೆ, ಸೊ here 1 get cancel. ಸೊ ಪ್ಲಸ್ 1 ಈ ಕಡೆ ಬಂದರೆ -1 ಆಗುತ್ತೆ. -1 is equal to 2 cos theta ಆಗುತ್ತೆ. ಸೊ 2 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಯ್ತು ಅಂದರೆ cos theta is equal to -1/2 ಆಗುತ್ತೆ. ಓಕೆ, then theta is equal to cos inverse -1/2. that means here cos inverse of -x ಏನು ಬರೀತೀವಿ, pi minus cos inverse x ಅಂತ ಬರೀತೀವಿ. ಸೊ x ಅಂದ್ರೆ ಏನಿದೆ 1/2 ಇದೆ. ಸೊ 1/2 ಅಂತ ಬರೀಬಹುದು, cos pi/3 ಅಂತ ಬರೀಬಹುದು. cos inverse get cancel, pi minus pi/3 ಆಗುತ್ತೆ. ಸೊ pi minus pi/3 ಅಂದ್ರೆ pi into 3 ಅಂದ್ರೆ 3pi, 3pi minus pi ಅಂದ್ರೆ 2pi ಆಯಿತು. ಸೊ 2pi/3. ಸೊ ದಟ್ ಈಸ್ angle between angle 2pi/3 ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ ಅನ್ನೋದಿದೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ see option C correct answer. So next question now. So in the if A, B, C are three non-coplanar vectors and P, Q are vectors defined by. So ಇಲ್ಲಿ ಮೂರು ವೆಕ್ಟರ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ವೆಕ್ಟರ್ P ಅಂತಕ್ಕಂಥದ್ದು, so this is B cross C ಆಗಬೇಕು ಇಲ್ಲಿ. So this is actually wrong ಇದೆ, B cross C ಆಗಬೇಕು. So this is C cross B and R ಅನ್ನೋದು, so ಒಂದು ನಿಮಿಷ, A cross B ಆಗುತ್ತೆ. ಸಾರಿ, ಸೊ ಇಲ್ಲಿ ಸೊ ದಿಸ್ R is A cross B. ಸೊ ಇಲ್ಲಿ ಕ್ವಶನ್ ಮಿಸ್ಟೇಕ್ ಆಗಿದೆ. ಓಕೆ, ಸೊ P ಅದು B cross C and Q ಅದು C cross, ಸಾರಿ ಇದು C cross A ಆಗಬೇಕು, ಇದು C cross A and R ಅನ್ನೋದು A cross B. ಓಕೆ, ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಇಲ್ಲಿ, A plus A vector plus B vector dot P vector plus B plus C in dot Q and C plus A dot R. Okay, so ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಫೈಂಡ್ ಔಟ್ ಮಾಡಬೇಕು, A vector plus B vector dot P vector. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. A dot P ಅಂದ್ರೆ ಏನಾಗುತ್ತೆ, ನಿಮಗೆ A dot P plus B dot Q plus, ಸೊ ಇದೇನಾಗುತ್ತೆ B dot P ಇದು Q ಅಲ್ಲ, ಸಾರಿ B dot P and second one B dot Q plus C dot Q ಆಯಿತು. ಸೊ ನೆಕ್ಸ್ಟ್ plus C dot R plus A dot R ವೆಕ್ಟರ್. ಓಕೆ, ಸೊ ಇಲ್ಲಿ ನಮಗೆ ಏನಂತ ಬರೀಬೋದು ನೋಡಿ, ಒಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ A ವೆಕ್ಟಾರ್ ಡಾಟ್ P ಅಂದರೆ ಏನಿದೆ ಇಲ್ಲಿ B ಕ್ರಾಸ್ C ಅಂತ ಇದೆ. ಸೊ ಡಿವೈಡೆಡ್ ಬೈ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ದಟ್ ಈಸ್ A B C. ಸೊ ಇಲ್ಲಿ A ವೆಕ್ಟರ್ ಡಾಟ್ B ವೆಕ್ಟರ್ ಕ್ರಾಸ್ C ವೆಕ್ಟರ್ ಅಂತ ಬರೆಯುವುದು, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂತ ಡೆಫಿನಿಷನ್ ಯೂಸ್ ಮಾಡಿದ್ರೆ ಇಲ್ಲಿ A B C ಅಂತ ಬರೆಯುವುದು. ಓಕೆ, A B C ಡಿವೈಡೆಡ್ ಬೈ A B C ಅಂತ. ಓಕೆ, ಸೊ ಎರಡು ಕ್ಯಾನ್ಸಲ್ ಆಗಿ ಇದ್ರ ರಿಸಲ್ಟ್ ಏನು ಬರುತ್ತೆ, 1 ಬರುತ್ತೆ. ಅಂದರೆ ಇಲ್ಲಿ ಫಸ್ಟ್ ಟರ್ಮ್ 1 ಬರುತ್ತೆ, ಥರ್ಡ್ ಟರ್ಮ್ 1 ಬರುತ್ತೆ ಆ್ಯಂಡ್ ಫಿಫ್ತ್ ಟರ್ಮ್ 1 ಬರುತ್ತೆ. ಸೊ ರಿಮೈನಿಂಗ್ ಚೆಕ್ ಮಾಡೋಣ. ಸೊ ರಿಮೈನಿಂಗ್ ಏನಾಗಿ B ಡಾಟ್ P ಅಂದ್ರೆ ಏನಾಗುತ್ತೆ ನೋಡಿ, ದಟ್ ಈಸ್ B ಡಾಟ್ P ವೆಕ್ಟರ್ ಅಂದ್ರೆ ಏನಿದೆ B ಕ್ರಾಸ್ C ಇದೆ ಡಿವೈಡೆಡ್ ಬೈ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ದಟ್ ಈಸ್ A B C. ಇಲ್ಲಿ ಎರಡು ವೆಕ್ಟರ್ಗಳು ರಿಪೀಟ್ ಆಗಿವೆ ಅಂದರೆ ಸಾರಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಏನಾಗುತ್ತೆ 0 ಆಗಿಬಿಡುತ್ತೆ. ಅಂದರೆ ಸೆಕೆಂಡ್ ಟರ್ಮ್ 0 ಆಗುತ್ತೆ, ಫೋರ್ತ್ ಟರ್ಮ್ 0 ಆಗುತ್ತೆ, ಅದೇ ಥರ ಸಿಕ್ಸ್ತ್ ಟರ್ಮ್ 0 ಆಗುತ್ತೆ. ಸೊ ಅದೇನು ಬರೆಯುವುದು ಇಲ್ಲಿ 1 ಪ್ಲಸ್ 0 ಪ್ಲಸ್ 1 ಪ್ಲಸ್
0 plus 1 plus 0. So that means so ನಮಗೆ ಆನ್ಸರ್ ಏನು ಬರುತ್ತೆ 3 ಅಂತ ಬರುತ್ತೆ. ಓಕೆ, ಸೊ ಆಪ್ಷನ್ ಡಿ ಅಂದರೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 52. ಸೊ ಏನಿದೆ ಇಫ್ ದ ಲೈನ್ಸ್, ಸೊ ಇಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಿದ್ದಾರೆ, ದೆನ್ ಕೆ ಈಸ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಲೈನ್ ಇಲ್ಲಿ ಡೈರೆಕ್ಷನ್ ರೇಷಿಯೋ ಬಂದಿದೆ. A1 is equal to -3, B1 is equal to 2k and C1 is equal to 3k ಇದೆ. ಸೊ ನೆಕ್ಸ್ಟ್ ಸೆಕೆಂಡ್ ಲೈನ್ ಡೈರೆಕ್ಷನ್ ರೇಷಿಯೋ ಬರ್ಕೊಳ್ಳೋಣ. A2 is equal to 3k, B2 is equal to 1 and C2 is equal to -5. Okay, so one minute. ರೈಟ್, ಸೊ ಈಗ ಎರಡು ವೆಕ್ಟರ್ಗಳು ಆಲ್ರೆಡಿ ಏನಂತ ಹೇಳ್ತಿದ್ದಾರೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಎರಡು ವೆಕ್ಟರ್ಗಳು ಪರ್ಪೆಂಡಿಕ್ಯುಲರ್ ಆಗಿವೆ ಅಂದರೆ, ಸೊ ದಟ್ ಮೀನ್ಸ್ ಹಿಯರ್ A1 into A2 plus B1 into B2 plus C1 into C2 must be equal to 0 ಆಗಿರಬೇಕು. ಓಕೆ, ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ A1 ಅಂದ್ರೆ ಏನಿದೆ, -3 into 3k plus 2k into 1 plus 3k into -5 is equal to 0 ಆಯ್ತು. ಹಂಗಂದ್ರೆ -3 into 3k ಅಂದ್ರೆ ಏನಾಗುತ್ತೆ, -9k ಆಗುತ್ತೆ, ಪ್ಲಸ್ 2k into 1 ಅಂದ್ರೆ 2k ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ here. So this is okay, A1 B1 sorry ಇಲ್ಲಿ C1 3k ಅಲ್ಲ, C1 ಅಂದ್ರೆ 2 ಆಗುತ್ತೆ. ಓಕೆ, C1 is 2, that means here 2 into 5. So 2 into -5 ಅಂದ್ರೆ 10 ಆಯ್ತು, is equal to 0. ಸೊ -9k plus 2k ಅಂದ್ರೆ ಏನಾಗುತ್ತೆ, -7k ಆಗುತ್ತೆ, -10 ಈ ಕಡೆ ಬಂದ್ರೆ +10 ಆಯ್ತು. ದೆನ್ k is equal to -7 ಆಗಿ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, -10/7 ಆಗುತ್ತೆ. ದಟ್ ಈಸ್ ದ ವ್ಯಾಲ್ಯೂ ಆಫ್ k. ಸೊ ದಟ್ ಈಸ್ ಆಪ್ಷನ್ ಎ ಅನ್ನೋದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ದಟ್ ಈಸ್ -10/7. ರೈಟ್, ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 53 ನೋಡೋಣ. ಸೊ ಏನಿದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇನ್ಸ್ 2x plus 3y plus 4z is equal to 4. ಸೊ ಫಸ್ಟ್ ಪ್ಲೇನ್ ಬರೋಣ, 2x plus 3y plus 4z is equal to 4. and ಸೆಕೆಂಡ್ ಪ್ಲೇನ್ ಬರೋಣ. ಸೊ ಏನಿದೆ, 4x plus 6y plus 8z is equal to 12 ಇದೆ. ಸೊ ಇದರಲ್ಲಿ 2 ಕಾಮನ್ ತೆಗೆಯೋಣ. 2 ಕಾಮನ್ ತೆಗೆದ್ರೆ 2x plus 3y plus 4z is equal to 12 ಆಯಿತು. ಸೊ ಇದನ್ನ ಆ ಕಡೆ ಬರೆದ್ರೆ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ 2x plus 3y plus 4z is equal to 12/2 ಆಗುತ್ತೆ, ಅಂದರೆ 6 ಆಗುತ್ತೆ. ಸಿ ಆರ್ ದ ಗಿವನ್ ಪ್ಲೇನ್ಸ್ ಆರ್ ಪ್ಯಾರಲಲ್. ಓಕೆ, ಸೊ ಹಂಗಾಗಿ ಸೊ ಎರಡನ್ನು ಕಂಪೇರ್ ಮಾಡಿದಾಗ ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು ಏನಂತ ಬರೀಬೋದು, ಇಲ್ಲಿ 2 ಅಂತ ಬರೀಬೋದು. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪೇರ್ ಮಾಡಿದಾಗ. ಆ್ಯಂಡ್ ಕ್ಯಾಪಿಟಲ್ ಬಿ ಈಸ್ ಈಕ್ವಲ್ ಟು ಏನಿದೆ, 3 ಇದೆ. ಓಕೆ, ಆ್ಯಂಡ್ ಕ್ಯಾಪಿಟಲ್ ಸಿ ಈಸ್ ಈಕ್ವಲ್ ಟು ಏನಿದೆ, 4 ಇದೆ. ಸೊ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, AX plus BY plus C is equal to D ಅಂತ ಬರೀತೀವಿ. ಸೊ ಇಲ್ಲಿ ಎರಡು ಪ್ಯಾರಲ್ ಆಗಿರೋದಕ್ಕೋಸ್ಕರ ಇದನ್ನ D1 ಅಂತ ಕನ್ಸಿಡರ್ ಮಾಡೋಣ, ಸೊ ಇದನ್ನ D2 ಅಂತ ಕನ್ಸಿಡರ್ ಮಾಡೋಣ. ಸೊ ಅಂದರೆ D1 ವ್ಯಾಲ್ಯೂ 4 ಆಯಿತು. ಸೊ ನೆಕ್ಸ್ಟ್ D2 ವ್ಯಾಲ್ಯೂ 6 ಆಯಿತು. ಸೊ ನಮ್ಗೆ ಏನು ಬೇಕೀಗ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇನ್ಸ್ ಬೇಕು. ಓಕೆ, ಆ ಫಾರ್ಮುಲಾ ಬರೆಯೋಣ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇನ್ಸ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ D1 minus D2 whole divided by square root of A square plus B square plus C square. So that is capital D is equal to magnitude of D1 ಅಂದ್ರೆ ಏನಿದೆ 4 minus D2 ಅಂದ್ರೆ ಏನಿದೆ 6 whole divided by square root of A square ಅಂದ್ರೆ ಇಲ್ಲಿ 2 square ಆಯಿತು, plus B square ಅಂದ್ರೆ 3 square ಆಯಿತು, plus C square ಅಂದ್ರೆ 4 square ಆಯಿತು. That is capital D is equal to here 4 minus 6 ಅಂದ್ರೆ -2 ಆಯಿತು, divided by square root of 2 square ಅಂದ್ರೆ 4 plus 3 square ಅಂದ್ರೆ 9 plus 4 square ಅಂದ್ರೆ 16. That is D is equal to 2 divided by here 16 plus 4 ಅಂದ್ರೆ 20 ಅಂದ್ರೆ 29 ಆಯಿತು. ಸೊ ಸ್ಕ್ವೇರ್ ರೂಟ್ ಆಫ್ 29. ಸೊ ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇನ್ಸ್. ಸೊ ಇಲ್ಲಿ ಆಪ್ಷನ್ ಸಿ ಇದೆ, 2 divided by root 29. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 54 ಏನಿದೆ ಇಲ್ಲಿ, ದ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ದ ಸ್ಟ್ರೈಟ್ ಲೈನ್. ಸೊ ಒಂದು ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ ಇಲ್ಲಿ, ಆ್ಯಂಡ್ ದ ಪ್ಲೇನ್. ಓಕೆ, ಸೊ ಪ್ಲೇನ್ ಮತ್ತೆ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಷನ್ ರೇಷಿಯೋಸ್ ಬರೆಯೋಣ. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಪ್ಲೇನ್ ಬರೆಯೋಣ. ಸೊ
ಇದನ್ನ ಏನಂತ ಕನ್ಸಿಡರ್ ಮಾಡೋಣ, ಎ ಬಿ ಸಿ ಅಂತ ಕನ್ಸಿಡರ್ ಮಾಡೋಣ. ಸೊ ಏನಿದೆ ಇಲ್ಲಿ ಡೈರೆಕ್ಷನ್ ರೇಷಿಯೋಸ್ 2 -2 and 1 ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್. ಸೊ ಇದನ್ನ ಕನ್ಸಿಡರ್ ಮಾಡೋಣ, ಎ ಬಿ ಸಿ, ಸ್ಮಾಲ್ ಎ ಬಿ ಸಿ ಅಂತ ಕನ್ಸಿಡರ್ ಮಾಡೋಣ. ಸೊ ಏನೇನಿದೆ ಇಲ್ಲಿ 3, 4 and -5. Instead of that one actually ಅದು +5 ಆಗಬೇಕು. ಸೊ ಇದು +5 ಆಗಬೇಕು. ಓಕೆ, ಸೊ +5 ಕನ್ಸಿಡರ್ ಮಾಡಿ. ಸೊ ಈಗ ಸೈನ್ ಆಫ್ ಆಂಗಲ್ ಬಿಟ್ವೀನ್ ಸ್ಟ್ರೈಟ್ ಲೈನ್ ಅಂಡ್ ದ ಪ್ಲೇನ್ ಈಸ್ ಗಿವನ್ ಬೈ sin theta is equal to magnitude of, that is here we can write small a into capital A plus small b into capital B plus small c into capital C whole divided by square root of a square plus b square plus c square into square root of a square plus b square plus c square. So now we can substitute the values. So ಏನಾಗಿದೆ, sin theta is equal to, so small a ಅಂದ್ರೆ 3 into capital A ಅಂದ್ರೆ 2 plus small b ಅಂದ್ರೆ 4 into capital B ಅಂದ್ರೆ -2 plus small c ಅಂದ್ರೆ 5 capital C ಅಂದ್ರೆ 1 ಇದೆ. So whole divided by square root of a square ಅಂದ್ರೆ 2 square ಆಯಿತು, 2 square ಅಂದ್ರೆ 4 minus 2 square ಅಂದ್ರೆ 4 plus 1 square ಅಂದ್ರೆ 1 into square root of 3 square ಅಂದ್ರೆ 9, 4 square ಅಂದ್ರೆ 16, 5 square ಅಂದ್ರೆ 25. Okay, so that means here sin theta is equal to 3 2 ಏನಾಯಿತು 6 minus 4 2 8 plus 5 divided by, so this one is √9 ಆಗುತ್ತೆ. ಸೊ √9 ಏನಂತ ಬರೀಬಹುದು, ಇದು 3 ಅಂತ ಬರೀಬಹುದು. ಇಲ್ಲಿ ರೂಟ್ ದಿಸ್ ಇಸ್ 25 35 45 50 ಆಗುತ್ತೆ. ಓಕೆ, ರೂಟ್ 50. ಸೊ ದಟ್ ಈಸ್ ನಥಿಂಗ್ ಬಟ್ ಹಿಯರ್ 11 minus 8 ಅಂದರೆ 3 ಆಯ್ತು. ಇದು divided by 3 into ಇದನ್ನ ಏನು ಬರೀಬಹುದು, ಸ್ಕ್ವೇರ್ ರೂಟ್ ಆಫ್ 25 2 ಬರೀಬಹುದು. ಸೊ 25 ಆಚೆ ಬಂದರೆ 5 ಆಗುತ್ತೆ, 5 ರೂಟ್ ಆಗುತ್ತೆ. ಸೊ ದಟ್ ಮೀನ್ಸ್ ಹಿಯರ್ 3 3 get cancel. Therefore sin theta is equal to 1 divided by 5 root 2 ಆಗುತ್ತೆ. ಸೊ ಓಕೆ, ಆಪ್ಷನ್ ನೋಡಿದ್ರೆ 1/5 root 2, ದಟ್ ಈಸ್ ಆಪ್ಷನ್ ಎ ಅನ್ನೋದಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನು ಯಾವ ಗಣಿತಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.